ವರ್ಷ ಸಂಪೂರ್ಣಗೊಳಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲವಿದೆ. ಅಭಿವೃದ್ಧಿ ಏನು ನಡೀತಾ ಇಲ್ಲ, ರೈತರನ್ನ ಕಡೆಗಣಿಸಲಾಗಿದೆ. ಹಾಗಾಗಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಾಗುವುದು ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿಎಸ್ವೈ ಸರ್ಕಾರವಿದ್ದಾಗ ಅತಿವೃಷ್ಟಿ ಅನಾವೃಷ್ಟಿಗೆ ಎಕರೆಗೆ 13,000 ರೂಪಾಯಿ ನಿಗದಿಪಡಿಸಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕುಷ್ಕಿ ಬೆಳೆಗೆ ಹೆಕ್ಟರ್ಗೆ 17,000 ಕೊಡುತ್ತಿದೆ. ನೀರಾವರಿ 25,500 ರೂಪಾಯಿ, ತೋಟಗಾರಿಕೆಗೆ 31,000 ನೀಡಲಾಗುತ್ತಿದೆ. ಬಿಎಸ್ವೈ ಸರ್ಕಾರವಿದ್ದಾಗ 2009-10ರಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಗಾತ್ರ 85,194 ಕೋಟಿ ಇತ್ತು. ಇಂದಿನ ಗಾತ್ರ 4,17 ಲಕ್ಷ ಕೋಟಿ ರೂಪಾಯಿ ಇದೆ. ಆದರೆ ಪರಿಹಾರ ಸರಿಯಿಲ್ಲ ಎಂದು ದೂರಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶೀಘ್ರದಲ್ಲಿಯೇ ಪ್ರತಿಭಟನೆ ನಡೆಸಲಿದೆ ಎಂದರು. ಇನ್ನು ಬಿಜೆಪಿ ಶಾಸಕ ಜೀವರಾಜ್ ಮಾತನಾಡಿ, ಕಾಡು ಪ್ರಾಣಿ ಹಾವಳಿ ಬಯಲು ಸೀಮೆಯಲ್ಲೂ ಹೆಚ್ಚಾಗಿದೆ. ಮಲೆನಾಡಿನಲ್ಲಿ ಆನೆ ತುಳಿತಕ್ಕೆ ಮತ್ತಿತರೆ ಹಾವಳಿಯಿಂದ 11 ಜನ ಬಲಿಯಾಗಿದ್ದಾರೆ. ರೈತನಿಗೆ ಪರಿಹಾರ ಕೊಡಬಹುದು. ನಮ್ಮ ಜಾಗಕ್ಕೆ ಕಾಡು ಪ್ರಾಣಿ ಬಂದ್ರೆ ರಕ್ಷಣೆ ನೀಡಬೇಕು ಎಂದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳ ಆಡಳಿತವನ್ನ ಪೂರ್ಣಗೊಳಿಸಿದೆ. 2.5 ವರ್ಷಗಳ ಆಡಳಿತ ಬರೀ ಗೊಂದಲದಲ್ಲೇ ಹೋಗ್ತಾ ಇದೆಯೇ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ವಿಶೇಷವಾಗಿ ದೇಶದ ಬೆನ್ನೆಲುಬಾದಂತ ರೈತರನ್ನ ಕಡೆಗಣಿಸಿರುವುದೇ ಬಹಳ ದೊಡ್ಡ ಇವರ ಸಾಧನೆ ಇದೆ. 2.5 ವರ್ಷಗಳಲ್ಲಿ ರೈತ ಅತ್ಯಂತ ತುಳಿತಕ್ಕೆ ಒಳಗಾಗಿದ್ದಾನೆ, ಶೋಷಣೆಗೆ ಒಳಗಾಗಿದ್ದಾನೆ. ರೈತನ ರಕ್ತವನ್ನ ಹೀರುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ರೈತನ ಬಗ್ಗೆ ಕಾಳಜಿ ವಹಿಸದೆ ಅವರ ಕುರ್ಚಿಯ ಕಿತ್ತಾಟದಲ್ಲಿ, ಒಳಜಗಳದಲ್ಲಿ ಅವರು ನಿರತರಾಗಿದ್ದಾರೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಎಲ್ಲ ಕಡೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಭ್ರಷ್ಟ ಸರ್ಕಾರ, ಅದರ ವಿರುದ್ಧ ಹೋರಾಟವನ್ನ ರೈತರು ಬೀದಿಗಳಲ್ಲಿ ಮಾಡಬೇಕು, ರೈತರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾವು ರೈತ ಚಳವಳಿಯನ್ನ ಭಾರತೀಯ ಜನತಾ ಪಕ್ಷದಿಂದ ಹಾಕೊಂಡಿದ್ದೇವೆ. NDRF ಮತ್ತು SDRF ನಿಯಮದ ಪ್ರಕಾರ 6,800 ರೂಪಾಯಿ ಒಂದು ಹೆಕ್ಟರ್ಗೆ ಬೆಳೆ ನಾಶ ಆದರೆ ಕೊಡಬೇಕು ಅಂತ ಏನಿತ್ತು. ಅವತ್ತಿನ ದಿವಸ ಯಡಿಯೂರಪ್ಪನವರ ಸರ್ಕಾರ 6,800 ಇರಲಿ, ನಾವು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ 13,000 ರೂಪಾಯಿಯನ್ನ ಒಂದು ಹೆಕ್ಟರ್ಗೆ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತ್ತು. ನೀರಾವರಿ ಕುಷ್ಕಿ ಬೆಳೆಗೆ, ನೀರಾವರಿ ಬೆಳೆಗಳಿಗೆ 13,500 ಇತ್ತು. ನಮ್ಮ ಸರ್ಕಾರ 18,000 ರೂಪಾಯಿನ ಹೆಕ್ಟರ್ಗೆ ಕೊಟ್ಟಿದ್ವಿ. ತೋಟಗಾರಿಕೆ ಬೆಳೆಗಳಿಗೆ 18,000 ಇತ್ತು, ಅದನ್ನ 25,000 ರೂಪಾಯಿಗಳಿಗೆ ಏರಿಸಿ ರೈತ ವಿದ್ಯಾನಿಧಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ್ರು. 24-25ರಲ್ಲಿ 2,785 ವಿದ್ಯಾರ್ಥಿಗಳಿಗೆ 2 ಕೋಟಿ ಕೊಟ್ಟಿದ್ದಾರೆ. 4,17,000 ಕೋಟಿ ಬಜೆಟ್ಗೆ 2,785 ವಿದ್ಯಾರ್ಥಿಗಳಿಗೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅಂದ್ರೆ ಎಷ್ಟು ರೈತ ಪರವಾದಂತ ಒಂದು ಕಾಳಜಿ ಇದೆ ಅನ್ನೋದನ್ನ ಇದರ ಮೇಲೆ ನಾವು ತಿಳ್ಕೋಬಹುದು. ಕೇಂದ್ರ ಸರ್ಕಾರ ನಮ್ದು ಮೈಕ್ರೋ ಇರಿಗೇಷನ್ ಅಲ್ಲಿ 90% ಸಬ್ಸಿಡಿ ಕೊಡ್ತಾ ಇದ್ದೀವಿ. ರೈತರ ವಂತಿಗೆ 2,000 ಇತ್ತು ನಮ್ಮ ಸರ್ಕಾರ ಇದ್ದಾಗ. ಒಂದು ಸ್ಪ್ರಿಂಕ್ಲರ್ ಸೆಟ್ಗೆ ನಾವು ಕೊಡ್ಬೇಕಂತ ಹೇಳಿದ್ರೆ 1,940 ರೂಪಾಯಿ ಇತ್ತು. ಈಗ ಅದು 4,000 ಆಗಿದೆ. ಆದ್ರೆ ಒಂದು ಚೀಲ ಗೊಬ್ಬರಕ್ಕೆ 1,650, 22ರಲ್ಲಿ 2023ರಲ್ಲಿ 1,127, 24ರಲ್ಲಿ 1,096, 25ರಲ್ಲಿ 1,490 ರೂಪಾಯಿ ಪರ್ ಬ್ಯಾಗ್ DAP ಗೊಬ್ಬರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ರೈತರಿಗೆ. ರಾಜ್ಯದಲ್ಲಿ ಮಾಡ್ತಾ ಇದೆ, ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಾಕೊಳ್ತಾ ಇದ್ದೇವೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ